ನ್ಯಾಯಪರ. ದೃಶ್ಯ ಮಾಧ್ಯಮ ಪ್ರಕಟಣೆಯ ಕೃಪೆಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ರವರ 15ನೇ ವರ್ಷದ ಪುಣ್ಯಸ್ಮರಣೆ. ತುಮಕೂರಿನ ಸದಾಶಿವನಗರದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ತುಮಕೂರು ಹಾಗೂ ಸದಾಶಿವನಗರದ ವಿಷ್ಣುವರ್ಧನ್ ಅಭಿಮಾನಿ ಬಳಗದಿಂದ 15ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಮಾಡಿ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮೂರ್ತಿ ಎಸ್ ಸಿಂಹರವರು ಮಾತನಾಡಿ, ಕನ್ನಡಿಗರ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿರುವ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನು ಅಗಲಿ ಇಂದಿಗೆ 15 ವರ್ಷಗಳೇ ಕಳೆದು ಹೋದವು. ಆದರೆ ಅವರು ಅಭಿನಯದ ಚಿತ್ರಗಳು ಮಾತ್ರ ಅವರನ್ನು ಇಂದಿಗೂ ಜೀವಂತವಾಗಿರಿಸಿವೆ. ಇಂದು 15ನೇ ಪುಣ್ಯ ಸ್ಮರಣೆ ಅಂಗವಾಗಿ ರಾಜ್ಯದೆಲ್ಲೆಡೆ ತಮ್ಮ ಪ್ರೀತಿಯ ಕರ್ಣನನ್ನು ವಿವಿಧ ರೀತಿಯಲ್ಲಿ ನೆನೆಯುತ್ತಿದ್ದಾರೆ. ರಕ್ತದಾನ ಶಿಬಿರ, ಅನ್ನ ಸಂತರ್ಪಣೆ, ಉಚಿತ ವೈದ್ಯಕೀಯ ತಪಾಸಣೆ, ಶಾಲಾ ಮಕ್ಕಳಿಗೆ ಆರ್ಥಿಕ ನೆರವು ಹೀಗೆ ವಿವಿಧ ರೀತಿಯಲ್ಲಿ ತಮ್ಮ ನೆಚ್ಚಿನ ನಟನನ್ನು ಸ್ಮರಿಸಿ ಪೂಜಿಸುತ್ತಿದ್ದಾರೆ ಎಂದು ತಿಳಿಸಿದರು. ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಸ್ ರಾಮಚಂದ್ರರಾವ್ ಮಾತನಾಡಿ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡದ ಹೆಸರಾಂತ ನಟ. ಇವರು ನಟನಾಗಿ 1972ರಲ್ಲಿ ಪುಟ್ಟಣ್ಣ ಕಣಗಲ್ ನಿರ್ದೇಶನದ ನಾಗರಹಾವು ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದರು. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದರು. ಸಾಹಸ ಸಿಂಹ, ಅಭಿನಯ ಭಾರ್ಗವ, ಮೈಸೂರು ರತ್ನ ಎಂದೇ ಹೆಸರಾಗಿದ್ದರು. ಇಂದು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯತಿಥಿ. ಅವರು ಕನ್ನಡ ಚಿತ್ರರಂಗದಲ್ಲಿ ದಾದಾ ಎಂದೇ ಮೆರೆದಿದ್ದಾರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮರಣೆಗಳು ಕನ್ನಡ ಚಿತ್ರರಂಗಕ್ಕೆ ಪ್ರೇರಣೆ ನೀಡಿದ್ದವು. ನಟನೆ ಮತ್ತು ವೈಯಕ್ತಿಕ ಬದುಕಿನ ಸೂತ್ರ ಪ್ರಪಂಚದವರೆಗೂ ಮುಟ್ಟಿದೆ. ಈ ಪುಣ್ಯತಿಥಿ ದಿನದಲ್ಲಿ ಚಿತ್ರರಂಗ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಅವರನ್ನು ಪ್ರೀತಿಯಿಂದ ಸ್ಮರಿಸುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳಾದ ರವಿಕುಮಾರ್, ವಿಷ್ಣುಕುಮಾರ್, ಅನಿಲ್ ಕುಮಾರ್, ಕುಮಾರಣ್ಣ, ಅಂಜನೇಯ, ರಾಕೇಶ್, ಉಮೇಶ್, ವೆಂಕಟೇಶ್, ಶಿವು, ದಿನಿವರ್ಧನ್, ದರೇಶ್, ವೆಂಕಟೇಶ್, ಇಮ್ರಾನ್ ಅಹಮದ್ ಇನ್ನು ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. ನಮ್ಮ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸಮಿತಿ ಮೂರ್ತಿಯ ಸಿಂಹ ಅಂತ ಇವತ್ತು ನಮ್ಮ ಶಾಸನ ಹೃದಯಾಂತರ 15ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಮ್ಮ ಸದಾಶಿವನಗರ ಮಿತ್ರರು ಕುಮಾರ್, ರಾಕೇಶ್ ಹಾಗೂ ಮಿತ್ರರಿಂದ ಒಂದು ಅವರ ಪುಣ್ಯ ಸ್ಮರಣೆ 15ನೇ ವರ್ಷದ ಪುಣ್ಯ ಸ್ಮರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅನ್ನದಾನವನ್ನು ಸಹ ಏರ್ಪಡಿಸಿರ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಕುಮಾರ್ ಅವ್ರಿಗೆ, ರಾಕೇಶ್ ಮತ್ತು ಅವರ ಸಂಗಡಿಗರಿಗೆ. ವಿಷ್ಣುವರ್ಧನ್ ಅಂದರೆ ಅವರು ನಮ್ಮ ಹೇಳಕ್ಕೆ ಪದಗಳೇ ಸಾಲದು. ದೇವರ ವಂಶಾಂತರಲ್ಲ, ಅದಕ್ಕಿಂತ ಅವ್ರ ಕೈ ಮಿಗಿಲಾದವರು. ದಾನ ಧರ್ಮದಲ್ಲಿ ಬಲಗೈಗೆ ಮಾಡಿದ್ದು ಎಡಗೈಗೆ ಗೊತ್ತಾಗ್ತಾ ಇರಲಿಲ್ಲ ಅಂಥ ವ್ಯಕ್ತಿ ನಾವು ಕಳ್ಕೊಂಡು ಇವತ್ತು 15 ವರ್ಷದಿಂದ ತುಂಬ ಏನೋ ಒಂದು ಮೌನಾಚರಣೆಯಲ್ಲಿ ಇದ್ದೀವಿ. ಆದರೂ ಅವ್ರಿಗೆ ಚಿರಶಾಂತಿ ಸಿಕ್ಕಿದೆ. ಅವರ ನೆನೆಯುತ್ತಾ ಪ್ರತಿ ವರ್ಷವೂ ನಾವು ಹುಟ್ಟುಹಬ್ಬ ಹಾಗೂ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡ್ತಾ ಇರ್ತೀವಿ. ಎಲ್ಲ ವಿಷ್ಣು ಅಭಿಮಾನಿಗಳಿಗೂ ನನ್ನ ವಂದನೆ. ಈ ದಿನ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿ ಬಳಗ ಹಾಗೂ ವಿಷ್ಣು ಸೇನಾ ಸಮಿತಿ ತುಮಕೂರು ಹಾಗೂ ಸದಾಶಿವನಗರದ ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ಸೇರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 15ನೇ ಪುಣ್ಯಸ್ಮರಣೆಯನ್ನು ಈ ದಿನ ಅನ್ನದಾನ ಮಾಡುವುದರ ಮುಖೇನ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ವಿಷ್ಣುವರ್ಧನ್ ಅಭಿಮಾನಿಗಳಾದ ನಮ್ಮ ರವಿಕುಮಾರ್, ಕುಮಾರ್ ಅವರು, ರಾಕೇಶ್, ಉಮೇಶ್ ಅವರು, ನಮ್ಮ ವೆಂಕಟೇಶ್ ಅವರು, ಕುಮಾರಣ್ಣ, ಎಲ್ಲ ಮಿತ್ರ ಬಳಗ ಎಲ್ಲ ಸೇರಿ ಎಲ್ಲ ಈ ಒಂದು 15ನೇ ಪುಣ್ಯಸ್ಮರಣೆಯನ್ನು ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇದಕ್ಕೆ ಸಮಸ್ತ ವಿಷ್ಣುವರ್ಧನ್ ವಿಷ್ಣು ಸೇನಾ ಸಮಿತಿಯಿಂದ ಅವರಿಗೆ ತುಂಬ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ.